ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ ತೊಂಡೆಕಾಯಿ ಮತ್ತು ಕಡಲೆ ಹಾಕಿ ಮಸಾಲೆ ಪಲ್ಯ, ಅದನ್ನು ಯಾವ ರೀತಿಯಲ್ಲಿ ಮನೆಯಲ್ಲಿ ರುಚಿಕರವಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದ್ರೆ ಅಥವಾ ಈ ಮುದ್ದೆ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲೊಂದು 20 ತೊಂಡೆಕಾಯಿನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಎರಡೂ ಬದಿ ಕೂಡ ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಅದು 12 ಪೀಸ್ಗಳ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೀವು ಇದೇ ರೀತಿ ಕಟ್ ಮಾಡಬೇಕು ಅಂದಲ್ಲ, ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬಹುದು. ಪಲ್ಯಕ್ಕೆ ಇದೇ ರೀತಿ ಕಟ್ ಮಾಡ್ಕೋಬೇಕು ಅನ್ನೋ ರೂಲ್ಸ್ ಏನು ಇಲ್ಲ. ನಿಮಗೆ ಇಷ್ಟ ಬಂದಾಗ ಕಟ್ ಮಾಡಿ ಇಟ್ಕೊಳ್ಬಹುದು. ಈ ತರ ಕಟ್ ಮಾಡಿ ಆದ್ಮೇಲೆ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ತೊಂಡೆಕಾಯಿ ಕಟ್ ಮಾಡಿದಾಗ ಒಂದು ಮೇಣದ ಅಂಶ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ಒಂದ್ಸಲ ನೀಟಾಗಿ ತೊಂಡೆಕಾಯಿ ಕಟ್ ಮಾಡಿದ ಮೇಲೆ ಕೂಡ ತೊಳ್ಕೊಳ್ಬೇಕಾಗತ್ತೆ. ಇಲ್ಲಾಂತಂದ್ರೆ ನೀವು ಬೇಯಿಸುವಾಗ ಒಂದು ಬಿಳಿದು ಒಂದು ಫಾರ್ಮ್ ಆಗುತ್ತೆ. ಅದು ದೇಹಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದನ್ನ ನೀಟಾಗಿ ಕಟ್ ಮಾಡಿದ ಮೇಲೆ ತೊಳ್ಕೊಂಡ್ರೆ ಈ ಪ್ರಾಬ್ಲಮ್ ಇರಲ್ಲ. ಈ ತರ ಚೆನ್ನಾಗಿ ತೊಳ್ಕೊಂಡು ಆದ್ಮೇಲೆ ಪಲ್ಯ ಯಾವ್ದ್ರಲ್ಲಿ ಮಾಡ್ತಿರೋ ಅದೇ ಪಾತ್ರಕ್ಕೆ ಎಲ್ಲವನ್ನು ಕೂಡ ನೀರು ಬಸ್ದು ಹಾಕೊಳ್ಬೇಕು. ನಾನಿಲ್ಲಿ ಕಡಾಯಿ ತಗೊಂಡಿದ್ದೇನೆ. ನೀವು ಬೇರೆ ಕಡಾಯಿ ಅಥವಾ ಬೇರೆ ಯಾವ್ದ್ರಲ್ಲಿ ಪಲ್ಯ ಮಾಡ್ತೀರಾ ಅದಕ್ಕೆ ಹಾಕೊಂಡ್ರೆ ಆಯ್ತು. ಆಮೇಲೆ 1 ಕಪ್ ಆಗುವಷ್ಟು ನೀರು ಹಾಕಿ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಈ ತರ ಬೇಯಿಸ್ಕೊಂಡು ಆದ್ಮೇಲೆ ನಾನಿಲ್ಲಿ ಬಿಳಿ ಕಡಲೆ ಯೂಸ್ ಮಾಡಿದ್ದೇನೆ. ನೀವು ಕಪ್ಪು ಕಡಲೆ ಏನು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಪಲ್ಯಕ್ಕೆ. ಬಟ್ ಯೂಶ್ವಲಿ ಈ ರೀತಿ ಮಸಾಲೆ ಪಲ್ಯ ಮಾಡುವಾಗ ಯಾವಾಗಲೂ ಕೂಡ ಬಿಳಿ ಕಡಲೆನೇ ಯೂಸ್ ಮಾಡೋದು ಅಂತ ಹೇಳಿ ನಾನಿಲ್ಲಿ ಬಿಳಿ ಕಡಲೆ ಯೂಸ್ ಮಾಡ್ಕೊಂಡಿದ್ದೇನೆ. ಇದನ್ನು ರಾತ್ರಿ ನೆನೆ ಹಾಕಿ 2 ವಿಸಿಲ್ ಬರ್ಸಿ ಆಮೇಲೆ ಹಾಕೊಳ್ತಾ ಇದ್ದೇನೆ. ನೀವು ಅಂದ್ರೆ ಅದು ಬೇಗನೆ ಬೇಯಲ್ಲ, ಅದಕ್ಕೋಸ್ಕರ ಸಪ್ರೇಟ್ ಆಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈ ತರ 2 ವಿಸಿಲ್ ಹಾಕ್ಸಿದ್ಮೇಲೆ ಸ್ವಲ್ಪ ಮೆತ್ತಗಾಗಿದೆ, ಇನ್ನು ಸ್ವಲ್ಪ ಬೇಯ್ತದೆ ಇದರಲ್ಲಿ ಅಂತ ಇಲ್ಲೇ ಹಾಕೊಳ್ತಾ ಇದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲ, ಅರ್ಧ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈ ತರ ಮಿಕ್ಸ್ ಮಾಡುವಾಗ ನೀರಿದ್ರೆ ಪುನಃ ಸೇರಿಸೋ ಅವಶ್ಯಕತೆ ಇಲ್ಲ. ನೀರಿಲ್ಲ ಅಂತಂದ್ರೆ ಈ ಹಂತದಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಸೇರಿಸ್ಕೋಬೇಕಾಗತ್ತೆ. ಆಮೇಲೆ ಮಧ್ಯಮ ಉರಿಯಲ್ಲಿ ಇಟ್ಟೆ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳಿ. ಆವಾಗ ಅಂದ್ರೆ 5ರಿಂದ 10 ನಿಮಿಷ ಬೇಕಾಗುತ್ತೆ. ಫುಲ್ ತೊಂಡೆಕಾಯಿ ಹಾಗೆ ಕಡಲೆ ಎಲ್ಲ ಸಾಫ್ಟ್ ಆಗ್ಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಆವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕೊಳ್ತಾ ಇದ್ದೇನೆ. ಆಮೇಲೆ 1 ಚಮಚದಷ್ಟು ಸಾಸಿವೆ, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸು, ನಾನಿಲ್ಲಿ 1 ಹಾಕೊಳ್ತಾ ಇದ್ದೇನೆ. ನೀವು ಜಾಸ್ತಿ ಕೂಡ ಹಾಕೊಳ್ಬಹುದು. ಆಮೇಲೆ ಒಂದು ಸ್ವಲ್ಪ ಕರಿಬೇವಿಗೆ ಪ್ರಮಾಣ ಅಂತ ಏನೂ ಇಲ್ಲ, ನಿಮ್ಗೆ ಇಷ್ಟ ಬಂದಷ್ಟು ಹಾಕೊಳ್ಬಹುದು. ಫ್ಲೇವರ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ, ಸ್ವಲ್ಪ ಕಮ್ಮಿ ಬೇಕು ಅಂತಂದ್ರೆ ಕಮ್ಮಿ. ಈ ತರ ಹಾಕಿ 1/4 ಕಪ್ ಆಗುವಷ್ಟು ನೀರು ಹಾಕಿ ಇದನ್ನು ತರಿಯಾಗಿ ರುಬ್ಬಬೇಕು. ತುಂಬಾ ನುಣ್ಣಗೆ ಪೇಸ್ಟ್ ತರ ಎಲ್ಲ ಹೋಗ್ಬೇಡಿ, ಅವಾಗ ಅದು ಮಸಾಲೆ ಚೆನ್ನಾಗಿರಲ್ಲ. ಈ ತರ ತರಿಯಾಗಿ ರುಬ್ಕೊಂಡ್ರೆ ಈ ಮಸಾಲೆ ಪಲ್ಯಕ್ಕೆ ಟೇಸ್ಟ್. ಈ ತರ ರುಬ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ, ತೊಂಡೆಕಾಯಿ ಹಾಗೆ ಕಡಲೆ ಎಲ್ಲ ಕೂಡ ನೀಟಾಗಿ ಬೆಂದಿದೆ. ನೋಡಿ, ನೀವು ಕೈಯಲ್ಲಿ ಈಗ ಮ್ಯಾಶ್ ಮಾಡಿ ಅಥವಾ ಸೌಟಲ್ಲಿ ಈ ತರ ಪ್ರೆಸ್ ಮಾಡಿ ಕೂಡ ನೋಡ್ಕೋಬಹುದು ಬೆಂದಿದೆಯೇ ಇಲ್ವ ಅಂತ. ಬೇದಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ 5 ನಿಮಿಷ ಜಾಸ್ತಿ ಇದೆ. ಬೆಂದಿದೆ ಅಂದ್ರೆ ನೀವು ರುಬ್ಬಿರುವಂತಹ ಮಿಶ್ರಣ ಏನಿದೆ ಮಸಾಲೆ, ಅದನ್ನೆಲ್ಲವನ್ನು ಕೂಡ ಹಾಕಿ 1/4 ಕಪ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಇನ್ನು ಮುಚ್ಚುವ ಅವಶ್ಯಕತೆ ಏನೂ ಇಲ್ಲ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರೆಲ್ಲ ಕೂಡ ಡ್ರೈ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಂಡು ಆಯ್ತು. ಈ ತರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕೂಡ ಮಸಾಲೆ ನೀಟಾಗಿ ಎಲ್ಲದಕ್ಕೂ ಕೂಡ ಕೋಟ್ ಆಗಿ ಚೆನ್ನಾಗಿರುತ್ತೆ ಪಲ್ಯ. ಈ ತರ ನೀರು ಆರೋವಾಗ ಸ್ವಲ್ಪ ಮಸಾಲೆ ಏನಿರ್ತದೆ ಅದು ಈ ತೊಂಡೆಕಾಯಿಗೆ ಹಾಗೆ ಕಡಲೆಗೆಲ್ಲ ಕೂಡ ಕರೆಕ್ಟಾಗಿ ಹೀರಿರುತ್ತೆ. ಈ ತರ ಫುಲ್ ಡ್ರೈ ಆಗಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ತರ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಪಲ್ಯ ರೆಡಿ ಆಗಿ. ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ 2 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು 1 ಚಮಚದಷ್ಟು ಉದ್ದಿನ ಬೇಳೆ, 3/4 ಚಮಚದಷ್ಟು ಸಾಸಿವೆ, ಆಮೇಲೆ ಸಾಸಿವೆ ಚಿಟ್ಪಟ ಹೇಳುವಾಗ ಒಂದು ಸ್ವಲ್ಪ ಕರಿಬೇವು, ಹೀಗೆ ಮಾಡ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಮಾಡಿರುವಂತಹ ಪಲ್ಯಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ರುಚಿಕರವಾದಂತಹ ಹಾಗೆ ತುಂಬಾನೇ ಸುಲಭದಲ್ಲಿ ಮಾಡುವಂತಹ ತೊಂಡೆಕಾಯಿ ಕಡಲೆ ಪಲ್ಯ ರೆಡಿ ಆಯಿತು. ಇದನ್ನು ಅನ್ನದ ಜೊತೆ ಕೂಡ ತಿನ್ಕೋಬಹುದು, ಅಥವಾ ನೀವು ಸಲಾಡ್ ತರ, ಅಥವಾ ಪಲ್ಯ ಸ್ವಲ್ಪ ಜಾಸ್ತಿ ಬೇಕು, ಪ್ರೋಟೀನ್ ಜಾಸ್ತಿ ಬೇಕು ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆ ಕೂಡ ತಿನ್ಕೋಬಹುದು. ಅಥವಾ ದೋಸೆ, ಚಪಾತಿ ಯಾವ
ಇದಕ್ಕೆ ಕೂಡ ತಿನ್ಕೋಬಹುದು. ತುಂಬಾನೇ ರುಚಿಕರವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ. ನೀವು ಕೂಡ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.